ರಂಜಿತ್ ಹಾಗೆ ನಾಗರಾಜನ್ನು ಇಬ್ಬರನ್ನ ಈ ಕೊಲೆ ಪ್ರಕರಣದ ಆರೋಪಿ ಅಂತ ಹೇಳಿ ತೋರಿಸಿದ್ದಾರೆ ಪೊಲೀಸರು. ನಾವಿಲ್ಲಿ ಯಾರಿಗೂ ಕ್ಲೀನ್ ಚಿಟ್ ಕೊಡೋ ಪ್ರಯತ್ನ ಮಾಡ್ತಿಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಪ್ರತೀಕಾರಕ್ಕಾಗಿಯೇ ನಡೆಸಲಾಗಿರುವ ಹತ್ಯೆ ಇದು ಅಂತ ಹೇಳಿ ಪೊಲೀಸರೇ ಹೇಳಿದ ಮೇಲೆ ಒಬ್ಬ ಹಿಂದೂ ಕಾರ್ಯಕರ್ತ, ಹಿಂದೂ ಮುಖಂಡನ ಹತ್ಯೆಗೆ ಹಿಂದೂಗಳಾಗಿ ರಂಜಿತ್ ಹಾಗೆ ನಾಗರಾಜ್ ಮುಂದೆ ಹೇಗೆ ಬಂದ್ರು? ಪ್ರಶ್ನೆ ನಂಬರ್ 1. ಇದಕ್ಕೆ ಪೂರಕವಾಗಿ ನಾಳೆ ದಿನ ಹೇಳ್ಬೋದು, ಇಲ್ಲ ಇದು ಸುಪಾರಿ ಕಿಲ್ಲಿಂಗ್, ಹೀಗಾಗಿ ದುಡ್ಡಿಗಾಗಿ ಬಂದು ಈ ಇಬ್ಬರು ಕೊಲೆಯಲ್ಲಿ ಭಾಗಿಯಾದ್ರು ಅಂತ ಹೇಳಿ ಅದ್ರ ಬಗ್ಗೆ ಖಾತ್ರಿ ಆಗಬೇಕಲ್ಲ. ಅಥವಾ ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಮತ್ತಷ್ಟು ಕೋಮು ಗಲಭೆಗಳಾಗಬಾರದು ಅನ್ನೋ ಕಾರಣಕ್ಕೇನಾದ್ರೂ ಇಬ್ರು ಹಿಂದೂಗಳನ್ನೂ ಕೂಡ ಸೇರಿಸಲಾಗಿದೆಯಾ? ಪ್ರಶ್ನೆ ನಂಬರ್ 2. ಇದಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದಿನ ಹಂತದಲ್ಲಿ ಕ್ಲಾರಿಫಿಕೇಶನ್ ಕೊಡಲೇಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಸುಹಾಸ್ ಶೆಟ್ಟಿ ಕೊಲೆಯ ಜೊತೆಯಲ್ಲೇ ಹುಟ್ಟಿಕೊಂಡಿರುವ ಮತ್ತೊಂದು ವಾದ ಅಂದ್ರೆ ಸುಹಾಸ್ ಶೆಟ್ಟಿ ಒಬ್ಬ ಹಿಂದೂ ಪರ ಮುಖಂಡ, ಈತನನ್ನ ರೌಡಿ ಶೀಟರ್ ಅಂತ ಹೇಳಿ ಕರಿಬೇಡಿ ಅನ್ನೋ ವಾದ. ರೌಡಿ ಶೀಟರ್ ಅಂತ ಸರ್ಕಾರನೇ ಬಿಂಬಿಸ್ತಾ ಇದೆ. ಇನ್ಫ್ಯಾಕ್ಟ್ ಈ ಕೊಲೆಯಾದ ಸಂದರ್ಭದಲ್ಲಿ, ಪ್ರೆಸ್ ಬ್ರೀಫಿಂಗ್ ಆಗೋ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹಾಗೆ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಹೇಳಿದಿಷ್ಟೇ, ಬಜ್ಪೆ ಮೂಲದ ಸುಹಾಸ್ ಶೆಟ್ಟಿಯನ್ನು ರೌಡಿ ಶೀಟರ್ನ ಕೊಲೆ ಆಗಿದೆ ಅಂತ ಹೇಳಿ. ಮಂಗಳೂರು ಪೊಲೀಸ್ ಕಮಿಷನರ್ ಖುದ್ದು ಅವರೇನೆ ಹೇಳ್ಬಿಟ್ರು, ಸುಹಾಸ್ ಶೆಟ್ಟಿ ಓರ್ವ ರೌಡಿ ಶೀಟರ್, ಈತನ ಹತ್ಯೆ ಆಗಿದೆ ಅಂತ ಹೇಳಿ. ಕಾಂಗ್ರೆಸ್ ಹಾಗೆ ಮುಸಲ್ಮಾನ್ ನಾಯಕರಿಂದಲೂ ಕೂಡ ಆಗಿರೋದು ಒಬ್ಬ ರೌಡಿ ಶೀಟರ್ನ ಹತ್ಯೆ, ಯಾಕೆ ಅವನನ್ನ ಸಿಂಪತಿಯಿಂದ ನೋಡಬೇಕು ಅನ್ನೋ ರೀತಿಯ ಪ್ರಶ್ನೆಗಳು. ರೌಡಿಯನ್ನಿ ಆತನನ್ನ ಹಿಂದೂ ಕಾರ್ಯಕರ್ತ ಅಂತ ಕರಿಬೇಡಿ ಅಂತ ಕೆಲವರು ವಾದ ಬೇರೆ ತೆಗೆದಿದ್ದಾರೆ. ಆದ್ರೆ ಇಲ್ಲಿ ಬರೋ ಮತ್ತೊಂದು ಪ್ರಶ್ನೆ, ಕೊಲೆಗೀಡಾದ ಸುಹಾಸ್ ಶೆಟ್ಟಿ ನಿಜಕ್ಕೂ ಯಾರು? ಹಿಂದೂ ಪರ ಸಂಘಟನೆಗಳಲ್ಲಿ ಸುಹಾಸ್ ಸಕ್ರಿಯನಾಗಿದ್ದ ಅನ್ನೋದು ಅಪ್ಪಟ ಸತ್ಯ, ಅದರಲ್ಲಿ ಎರಡು ಮಾತೇ ಇಲ್ಲ. ಆತನಿಗೆ ಅಂತಲೇ ಒಂದಷ್ಟು ಮಂದಿ ಬೆಂಬಲಿಗರಿದ್ರು, ಈತನ ಸಂಘಟನಾ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು. ಹೀಗಾಗಿ ಹಿಂದೂ ಪರ ಚಟುವಟಿಕೆಗಳಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾತ ಸುಹಾಸ್ ಶೆಟ್ಟಿ. ಹೀಗಾಗಿ ಈತನನ್ನ ಹಿಂದೂ ಕಾರ್ಯಕರ್ತ, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತ ಅಥವಾ ಮುಖಂಡ ಅಂತ ಕರೆಯೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸುಹಾಸ್ ಮೇಲೆ ಇದರ ಜೊತೆಯಲ್ಲೇ 5ಕ್ಕೂ ಹೆಚ್ಚು ಪ್ರಕರಣಗಳಿದೆ, ಅದು ಕೂಡ ನಿಜ. ಸೂರತ್ಕಲ್ ಠಾಣೆಯಲ್ಲಿ ರೌಡಿ ಶೀಟ್ ಈತನ ಹೆಸರಲ್ಲಿ ಓಪನ್ ಆಗಿದೆ ಅನ್ನೋದು ಕೂಡ ನಿಜ. 2 ಕೊಲೆ ಹಾಗೆ 3 ಇತರೆ ಕೇಸ್ಗಳು ಈತನ ವಿರುದ್ಧವಾಗಿ ದಾಖಲಾಗಿದೆ. ಯಾಕಾಯ್ತು ಈ ಕೇಸ್ಗಳು? ಇದೇ ಹಿಂದೂ ಪರ ಸಂಘಟನೆಗಳ ಜೊತೆಯಲ್ಲಿರ್ತಾ, ಇದೇ ಹಿಂದೂ ಪರ ಚಟುವಟಿಕೆಯಲ್ಲಿ ಇರ್ತಾ ಆದ ಕೊಲೆ. ನಾನು ಮತ್ತೆ ಹೇಳ್ತಿದ್ದೀನಿ, ನಾವು ಯಾವುದೇ ಕಾರಣಕ್ಕೂ ಸುಹಾಸ್ ಶೆಟ್ಟಿ ಮೇಲಿರುವ ಆರೋಪಗಳನ್ನ ಸುಳ್ಳು ಅಂತಾಗ್ಲಿ ಅಥವಾ ಆತನ ಮೇಲಿರುವ ರೌಡಿ ಶೀಟ್ ಆಗ್ಲಿ ಇದು ತಪ್ಪು ಅಂತ ಆಗ್ಲಿ ಹೇಳ್ತಾ ಇಲ್ಲ. ರೌಡಿ ಶೀಟರ್ ಅಂತ ಕರೆಯೋರು ಈತ ಹಿಂದೂ ಮುಖಂಡ ಅಂತ ಕರೆಯೋದನ್ನ ಆಕ್ಷೇಪ ಮಾಡಬಾರದು. ಆತ ಹಿಂದೂ ಮುಖಂಡ ಆಗಿದ್ದು ಕೂಡ ಅಷ್ಟೇ ಸತ್ಯ. ಫಾಜಿಲ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಈತ ಅನ್ನೋ ಕಾರಣಕ್ಕೆ ಅದೇ ಸೇಡಿಗಾಗಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ. ಖುದ್ದು ಮಾಹಿತಿಯನ್ನ ಕೊಟ್ಟಿರೋದು ಯಾರು? ಮಂಗಳೂರಿನ ಪೊಲೀಸ್ ಕಮಿಷನರ್. ಈ ವೇಳೆ ಕೂಡ ರೌಡಿ ಶೀಟರ್ ಸುಹಾಸ್ ಅಂತಾನೆ ಉಲ್ಲೇಖ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿಯವರ ಕುಟುಂಬಸ್ಥರು ಕೂಡ ನಮ್ಮ ಮಗ ರೌಡಿ ಶೀಟರ್ ಅಲ್ಲ, ಮಾಧ್ಯಮದವರು ದಯಮಾಡಿ ಆ ರೀತಿಯಲ್ಲಿ ಕರಿಬೇಡಿ ಆತನನ್ನ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಈತನ ಕೊಲೆಯಾಗಿದ್ದು ಈತ ರೌಡಿ ಅಂತಲ್ಲ. ಈ ಹಾದಿ ಬೀದಿಯಲ್ಲಿ ಕೊಲೆಯಾಗಿ ಹೋಗ್ತಾರಲ್ಲ ರೌಡಿಗಳು, ಪರಸ್ಪರ ಗ್ಯಾಂಗ್ ವಾರ್ ಮಾಡಿಕೊಂಡು ಆ ರೀತಿಯಾದ ಕೊಲೆಯಲ್ಲ ಇದು. ಇದೊಂದು ವ್ಯವಸ್ಥಿತವಾಗಿ ಮುಸ್ಲಿಂ ಯುವಕನ ಹತ್ಯೆಯ ಸೇಡಿಗೆ ಆದಂತಹ ಹಿಂದೂ ಮುಖಂಡನ ಕೊಲೆ. ಹೀಗಾಗಿ ಹಿಂದೂ ಕಾರ್ಯಕರ್ತ ಅಥವಾ ಹಿಂದೂ ನಾಯಕ ಅಂತ ಹೇಳಿ ಆತನನ್ನ ಕರೀರಿ ಅಂತ ಆಗ್ರಹಿಸುತ್ತಿರುವವರು ಕೂಡ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆನೆ ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿ ಕಣ್ಣೀರ್ ಹಾಕಿ ಹೇಳಿದ್ರು, ನನ್ನ ಮಗನನ್ನ ದಯಮಾಡಿ ರೌಡಿ ಶೀಟರ್ ಅಂತ ಹೇಳಿ ಕರಿಬೇಡಿ. ರೌಡಿ ಶೀಟ್ ಇನ್ ಕೇಸ್ ಇದ್ದಿದ್ ನಿಜ ಅಂತ ಆದ್ರೂ ಕೂಡ ರೌಡಿ ಶೀಟ್ ಇದ್ ಮಾತ್ರ ಆತನ ಕೊಲೆ ಮಾಡ್ಬಿಡಬಹುದಾ? ಆತನ ಕೊಲೆಯನ್ನ ಖಂಡಿಸೋದ್ ತಪ್ಪ? ಹಾಗಾದ್ರೆ ಪ್ರಶ್ನೆ ಕೇಳ್ತಿದ್ದಾರೆ ಕುಟುಂಬಸ್ಥರು. ಸುಹಾಸ್ ಸಾವಿಗೆ ಹಾಗಾದ್ರೆ ನ್ಯಾಯ ಬೇಡವಾ? ನ್ಯಾಯ ಕೇಳೋದು ಅಪರಾಧನ? ಆತ ಒಬ್ಬ ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಬೀದಿ ಹೆಣ ಆಗ್ಬಿಡ್ಬೋದಾ? ಅಂದ್ರೆ ಪ್ರಪಂಚದಲ್ಲಿರೋ ಪ್ರಪಂಚ ಬಿಟ್ಟಾಕಿ, ಕರ್ನಾಟಕದಲ್ಲಿರೋ ಕರ್ನಾಟಕನೂ ಬಿಟ್ಟಾಕಿ, ಮಂಗಳೂರಿನಲ್ಲಿ ಎಷ್ಟೋ ಮಂದಿ ರೌಡಿ ಶೀಟರ್ಗಳಿದ್ದಾರೆ. ಪೊಲೀಸ್ ಇಲಾಖೆ ಹಂಗಾದ್ರೆ ಬಿಟ್ಬಿಡುತ್ತಾ ಬೀದಿ ಹೆಣ ಆಗ್ಲಿ ಅಂತ ಹೇಳಿ? ಒಬ್ಬ ರೌಡಿ ಶೀಟರ್ ಕೊಲೆ ಆಗಿದೆ ಅಂತ ಹೇಳಿ ಹಗುರವಾಗಿ ಪರಿಗಣಿಸ್ಬಿಡುತ್ತಾ ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಇರೋದು ಯಾಕೆ?
ಆತ ರೌಡಿ ಶೀಟರೋ ಅಥವಾ ಸಭ್ಯ ನಾಗರಿಕನೋ ಆತನ ಪ್ರಾಣ ರಕ್ಷಣೆಗೆ ಇರೋದು ಪೊಲೀಸ್ ಇಲಾಖೆ, ಇನ್ಕ್ಲೂಡಿಂಗ್ ಸುಹಾಸ್ ಶೆಟ್ಟಿ. ಈತನ ಲೈಫ್ ಥ್ರೆಟನ್ಡ್ ಇದೆ, ಈತನಿಗೆ ಜೀವ ಬೆದರಿಕೆ ಮೆಸೇಜ್ಗಳು ಕರೆಗಳು ಬರ್ತಿದೆ ಅನ್ನೋದು ಗೊತ್ತಿದ್ದು ಕೂಡ ಈತ ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಕೊಲೆ ಆದ್ರೆ ಆಗ್ಲಿ ಅಂತ ಬಿಟ್ಬಿಡ್ತಾ ಪೊಲೀಸ್ ಇಲಾಖೆ? ಪ್ರಶ್ನೆ ಕೇಳ್ತಿದ್ದಾರೆ ಕುಟುಂಬಸ್ಥರು. ಈತ ರೌಡಿ ಶೀಟರೋ, ಹಿಂದೂ ಮುಖಂಡನೋ, ಮನೆಯ ಮಗ, ಈತನ ಸಾವಿಗೆ ನ್ಯಾಯ ಬೇಕೇ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಆ ತಂದೆ ತಾಯಿ. ರೌಡಿ ಶೀಟರ್ ಆದ ಮಾತ್ರಕ್ಕೆ ಕೊಲೆಯನ್ನ ಸಮರ್ಥನೆ ಮಾಡ್ಕೊಳ್ತೀರೇನ್ರಿ ನೀವು? ಹೀಗಂತ ವಾದಿಸುತ್ತಿದ್ದಾರೆ ಹಿಂದೂ ಪರ ಸಂಘಟನೆಯ ಮುಖಂಡರು. ನನ್ನ ಕಲೀಗ್ ದಿನೇಶ್ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ರೌಡಿ ಶೀಟರ್ ಅಂತ ಹೇಳಿ ಮಗನನ್ನ ಕರಿಬೇಡಿ ಅಂತ ಹೇಳಿ ಪೋಷಕರು ಅಂಗಲಾಚ್ತಾ ಇದ್ದಾರೆ. ರಂಜಿತ್ ಹಾಗೆ ನಾಗರಾಜನ್ನು ಇಬ್ಬರನ್ನ ಈ ಕೊಲೆ ಪ್ರಕರಣದ ಆರೋಪಿ ಅಂತ ಹೇಳಿ ತೋರಿಸಿದ್ದಾರೆ ಪೊಲೀಸರು. ನಾವಿಲ್ಲಿ ಯಾರಿಗೂ ಕ್ಲೀನ್ ಚಿಟ್ ಕೊಡೋ ಪ್ರಯತ್ನ ಮಾಡ್ತಿಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಪ್ರತೀಕಾರಕ್ಕಾಗಿಯೇ ನಡೆಸಲಾಗಿರುವ ಹತ್ಯೆ ಇದು ಅಂತ ಹೇಳಿ ಪೊಲೀಸರೇ ಹೇಳಿದ ಮೇಲೆ ಒಬ್ಬ ಹಿಂದೂ ಕಾರ್ಯಕರ್ತ, ಹಿಂದೂ ಮುಖಂಡನ ಹತ್ಯೆಗೆ ಹಿಂದೂಗಳಾಗಿ ರಂಜಿತ್ ಹಾಗೆ ನಾಗರಾಜ್ ಮುಂದೆ ಹೇಗೆ ಬಂದ್ರು? ಪ್ರಶ್ನೆ ನಂಬರ್ 1. ಇದಕ್ಕೆ ಪೂರಕವಾಗಿ ನಾಳೆ ದಿನ ಹೇಳ್ಬೋದು, ಇಲ್ಲ ಇದು ಸುಪಾರಿ ಕಿಲ್ಲಿಂಗ್, ಹೀಗಾಗಿ ದುಡ್ಡಿಗಾಗಿ ಬಂದು ಈ ಇಬ್ಬರು ಕೊಲೆಯಲ್ಲಿ ಭಾಗಿಯಾದ್ರು ಅಂತ ಹೇಳಿ. ಅದ್ರ ಬಗ್ಗೆ ಖಾತ್ರಿ ಆಗ್ಬೇಕಲ್ಲ. ಅಥವಾ ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಮತ್ತಷ್ಟು ಕೋಮು ಗಲಭೆಗಳಾಗಬಾರದು ಅನ್ನೋ ಕಾರಣಕ್ಕೇನಾದ್ರೂ ಇಬ್ರು ಹಿಂದೂಗಳನ್ನೂ ಕೂಡ ಸೇರಿಸಲಾಗಿದೆಯಾ? ಪ್ರಶ್ನೆ ನಂಬರ್ 2. ಇದಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದಿನ ಹಂತದಲ್ಲಿ ಕ್ಲಾರಿಫಿಕೇಶನ್ ಕೊಡಲೇಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಸುಹಾಸ್ ಶೆಟ್ಟಿ ಕೊಲೆಯ ಜೊತೆಯಲ್ಲೇ ಹುಟ್ಟಿಕೊಂಡಿರುವ ಮತ್ತೊಂದು ವಾದ ಅಂದ್ರೆ, ಸುಹಾಸ್ ಶೆಟ್ಟಿ ಒಬ್ಬ ಹಿಂದೂ ಪರ ಮುಖಂಡ, ಈತನನ್ನ ರೌಡಿ ಶೀಟರ್ ಅಂತ ಹೇಳಿ ಕರಿಬೇಡಿ ಅನ್ನೋ ವಾದ. ರೌಡಿ ಶೀಟರ್ ಅಂತ ಸರ್ಕಾರನೇ ಬಿಂಬಿಸ್ತಾ ಇದೆ. ಇನ್ಫ್ಯಾಕ್ಟ್ ಈ ಕೊಲೆಯಾದ ಸಂದರ್ಭದಲ್ಲಿ, ಪ್ರೆಸ್ ಬ್ರೀಫಿಂಗ್ ಆಗೋ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹಾಗೆ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಹೇಳಿದಿಷ್ಟೇ, ಬಜ್ಪೆ ಮೂಲದ ಸುಹಾಸ್ ಶೆಟ್ಟಿಯನ್ನು ರೌಡಿ ಶೀಟರ್ನ ಕೊಲೆ ಆಗಿದೆ ಅಂತ ಹೇಳಿ. ಮಂಗಳೂರು ಪೊಲೀಸ್ ಕಮಿಷನರ್ ಖುದ್ದು ಅವರೇನೆ ಹೇಳ್ಬಿಟ್ರು, ಸುಹಾಸ್ ಶೆಟ್ಟಿ ಓರ್ವ ರೌಡಿ ಶೀಟರ್, ಈತನ ಹತ್ಯೆ ಆಗಿದೆ ಅಂತ ಹೇಳಿ. ಕಾಂಗ್ರೆಸ್ ಹಾಗೆ ಮುಸಲ್ಮಾನ್ ನಾಯಕರಿಂದಲೂ ಕೂಡ ಆಗಿರೋದು ಒಬ್ಬ ರೌಡಿ ಶೀಟರ್ನ ಹತ್ಯೆ, ಯಾಕೆ ಅವನನ್ನ ಸಿಂಪತಿಯಿಂದ ನೋಡಬೇಕು ಅನ್ನೋ ರೀತಿಯ ಪ್ರಶ್ನೆಗಳು. ರೌಡಿ ಅನ್ನಿ ಆತನನ್ನ ಹಿಂದೂ ಕಾರ್ಯಕರ್ತ ಅಂತ ಕರಿಬೇಡಿ ಅಂತ ಕೆಲವರು ವಾದ ಬೇರೆ ತೆಗೆದಿದ್ದಾರೆ. ಆದ್ರೆ ಇಲ್ಲಿ ಬರೋ ಮತ್ತೊಂದು ಪ್ರಶ್ನೆ, ಕೊಲೆಗೀಡಾದ ಸುಹಾಸ್ ಶೆಟ್ಟಿ ನಿಜಕ್ಕೂ ಯಾರು? ಹಿಂದೂ ಪರ ಸಂಘಟನೆಗಳಲ್ಲಿ ಸುಹಾಸ್ ಸಕ್ರಿಯನಾಗಿದ್ದ ಅನ್ನೋದು ಅಪ್ಪಟ ಸತ್ಯ, ಅದರಲ್ಲಿ ಎರಡು ಮಾತೇ ಇಲ್ಲ. ಆತನಿಗೆ ಅಂತಲೇ ಒಂದಷ್ಟು ಮಂದಿ ಬೆಂಬಲಿಗರಿದ್ರು, ಈತನ ಸಂಘಟನಾ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು. ಹೀಗಾಗಿ ಹಿಂದೂ ಪರ ಚಟುವಟಿಕೆಗಳಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾತ ಸುಹಾಸ್ ಶೆಟ್ಟಿ. ಹೀಗಾಗಿ ಈತನನ್ನ ಹಿಂದೂ ಕಾರ್ಯಕರ್ತ, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತ ಅಥವಾ ಮುಖಂಡ ಅಂತ ಕರೆಯೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸುಹಾಸ್ ಮೇಲೆ ಇದರ ಜೊತೆಯಲ್ಲೇ 5ಕ್ಕೂ ಹೆಚ್ಚು ಪ್ರಕರಣಗಳಿದೆ, ಅದು ಕೂಡ ನಿಜ. ಸೂರತ್ಕಲ್ ಠಾಣೆಯಲ್ಲಿ ರೌಡಿ ಶೀಟ್ ಈತನ ಹೆಸರಲ್ಲಿ ಓಪನ್ ಆಗಿದೆ ಅನ್ನೋದು ಕೂಡ ನಿಜ. 2 ಕೊಲೆ ಹಾಗೆ 3 ಇತರೆ ಕೇಸ್ಗಳು ಈತನ ವಿರುದ್ಧವಾಗಿ ದಾಖಲಾಗಿದೆ. ಯಾಕಾಯ್ತು ಈ ಕೇಸ್ಗಳು? ಇದೇ ಹಿಂದೂ ಪರ ಸಂಘಟನೆಗಳ ಜೊತೆಯಲ್ಲಿರ್ತಾ, ಇದೇ ಹಿಂದೂ ಪರ ಚಟುವಟಿಕೆಯಲ್ಲಿ ಇರ್ತಾ ಆದ ಕೊಲೆ. ನಾನು ಮತ್ತೆ ಹೇಳ್ತಿದ್ದೀನಿ, ನಾವು ಯಾವುದೇ ಕಾರಣಕ್ಕೂ ಸುಹಾಸ್ ಶೆಟ್ಟಿ ಮೇಲಿರುವ ಆರೋಪಗಳನ್ನ ಸುಳ್ಳು ಅಂತಾಗ್ಲಿ ಅಥವಾ ಆತನ ಮೇಲಿರುವ ರೌಡಿ ಶೀಟ್ ಆಗ್ಲಿ ಇದು ತಪ್ಪು ಅಂತ ಆಗ್ಲಿ ಹೇಳ್ತಾ ಇಲ್ಲ. ರೌಡಿ ಶೀಟರ್ ಅಂತ ಕರೆಯೋರು ಈತ ಹಿಂದೂ ಮುಖಂಡ ಅಂತ ಕರೆಯೋದನ್ನ ಆಕ್ಷೇಪ ಮಾಡಬಾರದು. ಆತ ಹಿಂದೂ ಮುಖಂಡ ಆಗಿದ್ದು ಕೂಡ ಅಷ್ಟೇ ಸತ್ಯ. ಫಾಜಿಲ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಈತ ಅನ್ನೋ ಕಾರಣಕ್ಕೆ ಅದೇ ಸೇಡಿಗಾಗಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ. ಖುದ್ದು ಮಾಹಿತಿಯನ್ನ ಕೊಟ್ಟಿರೋದು ಯಾರು? ಮಂಗಳೂರಿನ ಪೊಲೀಸ್ ಕಮಿಷನರ್. ಈ ವೇಳೆ ಕೂಡ ರೌಡಿ ಶೀಟರ್ ಸುಹಾಸ್ ಅಂತಾನೆ ಉಲ್ಲೇಖ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿಯವರ ಕುಟುಂಬಸ್ಥರು ಕೂಡ ನಮ್ಮ ಮಗ ರೌಡಿ ಶೀಟರ್ ಅಲ್ಲ, ಮಾಧ್ಯಮದವರು ದಯಮಾಡಿ ಆ ರೀತಿಯಲ್ಲಿ ಕರಿಬೇಡಿ ಆತನನ್ನ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಈತನ ಕೊಲೆಯಾಗಿದ್ದು ಈತ ರೌಡಿ ಅಂತಲ್ಲ. ಈ ಹಾದಿ ಬೀದಿಯಲ್ಲಿ ಕೊಲೆಯಾಗಿ ಹೋಗ್ತಾರಲ್ಲ ರೌಡಿಗಳು, ಪರಸ್ಪರ ಗ್ಯಾಂಗ್ ವಾರ್ ಮಾಡಿಕೊಂಡು ಆ ರೀತಿಯಾದ ಕೊಲೆಯಲ್ಲ ಇದು. ಇದೊಂದು ವ್ಯವಸ್ಥಿತವಾಗಿ ಮುಸ್ಲಿಂ ಯುವಕನ ಹತ್ಯೆಯ ಸೇಡಿಗೆ ಆದಂತಹ ಹಿಂದೂ ಮುಖಂಡನ ಕೊಲೆ.
ಹೀಗಾಗಿ ಹಿಂದೂ ಕಾರ್ಯಕರ್ತ ಅಥವಾ ಹಿಂದೂ ನಾಯಕ ಅಂತ ಹೇಳಿ ಆತನನ್ನ ಕರೀರಿ ಅಂತ ಆಗ್ರಹಿಸುತ್ತಿರುವವರು ಕೂಡ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆನೆ ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿ ಕಣ್ಣೀರ್ ಹಾಕಿ ಹೇಳಿದ್ರು, ನನ್ನ ಮಗನನ್ನ ದಯಮಾಡಿ ರೌಡಿ ಶೀಟರ್ ಅಂತ ಹೇಳಿ ಕರಿಬೇಡಿ. ರೌಡಿ ಶೀಟ್ ಇನ್ ಕೇಸ್ ಇದ್ದಿದ್ ನಿಜ ಅಂತ ಆದ್ರೂ ಕೂಡ ರೌಡಿ ಶೀಟ್ ಇದ್ ಮಾತ್ರ ಆತನ ಕೊಲೆ ಮಾಡ್ಬಿಡಬಹುದಾ? ಆತನ ಕೊಲೆಯನ್ನ ಖಂಡಿಸೋದ್ ತಪ್ಪ? ಹಾಗಾದ್ರೆ ಪ್ರಶ್ನೆ ಕೇಳ್ತಿದ್ದಾರೆ ಕುಟುಂಬಸ್ಥರು. ಸುಹಾಸ್ ಸಾವಿಗೆ ಹಾಗಾದ್ರೆ ನ್ಯಾಯ ಬೇಡವಾ? ನ್ಯಾಯ ಕೇಳೋದು ಅಪರಾಧನ? ಆತ ಒಬ್ಬ ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಬೀದಿ ಹೆಣ ಆಗ್ಬಿಡ್ಬೋದಾ? ಅಂದ್ರೆ ಪ್ರಪಂಚದಲ್ಲಿರೋ ಪ್ರಪಂಚ ಬಿಟ್ಟಾಕಿ, ಕರ್ನಾಟಕದಲ್ಲಿರೋ ಕರ್ನಾಟಕನೂ ಬಿಟ್ಟಾಕಿ, ಮಂಗಳೂರಿನಲ್ಲಿ ಎಷ್ಟೋ ಮಂದಿ ರೌಡಿ ಶೀಟರ್ಗಳಿದ್ದಾರೆ. ಪೊಲೀಸ್ ಇಲಾಖೆ ಹಂಗಾದ್ರೆ ಬಿಟ್ಬಿಡುತ್ತಾ ಬೀದಿ ಹೆಣ ಆಗ್ಲಿ ಅಂತ ಹೇಳಿ? ಒಬ್ಬ ರೌಡಿ ಶೀಟರ್ ಕೊಲೆ ಆಗಿದೆ ಅಂತ ಹೇಳಿ ಹಗುರವಾಗಿ ಪರಿಗಣಿಸ್ಬಿಡುತ್ತಾ ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಇರೋದು ಯಾಕೆ? ಆತ ರೌಡಿ ಶೀಟರೋ ಅಥವಾ ಸಭ್ಯ ನಾಗರಿಕನೋ, ಆತನ ಪ್ರಾಣ ರಕ್ಷಣೆಗೆ ಇರೋದು ಪೊಲೀಸ್ ಇಲಾಖೆ, ಇನ್ಕ್ಲೂಡಿಂಗ್ ಸುಹಾಸ್ ಶೆಟ್ಟಿ. ಈತನ ಲೈಫ್ ಥ್ರೆಟನ್ಡ್ ಇದೆ, ಈತನಿಗೆ ಜೀವ ಬೆದರಿಕೆ ಮೆಸೇಜ್ಗಳು ಕರೆಗಳು ಬರ್ತಿದೆ ಅನ್ನೋದು ಗೊತ್ತಿದ್ದು ಕೂಡ ಈತ ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಕೊಲೆ ಆದ್ರೆ ಆಗ್ಲಿ ಅಂತ ಬಿಟ್ಬಿಡ್ತಾ ಪೊಲೀಸ್ ಇಲಾಖೆ? ಪ್ರಶ್ನೆ ಕೇಳ್ತಿದ್ದಾರೆ ಕುಟುಂಬಸ್ಥರು. ಈತ ರೌಡಿ ಶೀಟರೋ ಹಿಂದೂ ಮುಖಂಡನೋ ಮನೆಯ ಮಗ, ಈತನ ಸಾವಿಗೆ ನ್ಯಾಯ ಬೇಕೇ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಆ ತಂದೆ ತಾಯಿ. ರೌಡಿ ಶೀಟರ್ ಆದ ಮಾತ್ರಕ್ಕೆ ಕೊಲೆಯನ್ನ ಸಮರ್ಥನೆ ಮಾಡ್ಕೊಳ್ತೀರೇನ್ರಿ ನೀವು? ಹೀಗಂತ ವಾದಿಸುತ್ತಿದ್ದಾರೆ ಹಿಂದೂ ಪರ ಸಂಘಟನೆಯ ಮುಖಂಡರು. ನನ್ನ ಕಲೀಗ್ ದಿನೇಶ್ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ರೌಡಿ ಶೀಟರ್ ಅಂತ ಹೇಳಿ ಮಗನನ್ನ ಕರಿಬೇಡಿ ಅಂತ ಹೇಳಿ ಪೋಷಕರು ಅಂಗಲಾಚ್ತಾ ಇದ್ದಾರೆ.